ಒಂದು ಮೈದಾನದಲ್ಲಿ ಆಟವಾಡೋದಕ್ಕೆ ಅಂತ ಕೆಲವು ಹುಡುಗರು ಬಂದಿದ್ದಾರೆ. ಆ ಹುಡುಗರು ತಮ್ಮ ಕೈಯಲ್ಲಿ ಕೋಲನ್ನ ಇಟ್ಕೊಂಡು ಆ ಮೈದಾನದಲ್ಲಿ ಮಣ್ಣಿನ ಮೇಲೆ ಕೆಲವೊಂದು ಆಕೃತಿಗಳನ್ನ ಬಿಡಿಸ್ತಾ ಇದ್ದಾರೆ. ಈಗ ಇಲ್ಲಿ ಒಬ್ಬ ಹುಡುಗ ಬಿಡಿಸುತ್ತಿರುವಂತಹ ಆಕೃತಿಯನ್ನ ಗಮನಿಸಿ. ಅವನು ತನ್ನ ಕೈಯಲ್ಲಿ ಕೋಲನ್ನ ಇಟ್ಕೊಂಡು ಮೈದಾನದ ಮೇಲೆ ಒಂದು ಚೌಕವನ್ನ ಬಿಡಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಅವನು ಆ ಚೌಕದ ಮಧ್ಯದಲ್ಲಿ ನಿಂತು ಅಲ್ಲಿ ಸುತ್ತ ಒಂದು ವೃತ್ತವನ್ನ ಬಿಡಿಸ್ತಾನೆ. ಈಗ ಅವನು ಬಿಡಿಸಿದಂತಹ ಆಕೃತಿಯನ್ನ ಗಮನಿಸಿ. ನಿಮ್ಮ ಮುಂದೆ ಇರುವಂತಹ ಪ್ರಶ್ನೆ, ಈ ಒಂದು ಚಿತ್ರದಲ್ಲಿ, ಈ ಒಂದು ಆಕೃತಿಯಲ್ಲಿ ಎಷ್ಟು ಭಾಗಗಳಿವೆ? ಈಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಇಲ್ಲಿ ಕೇವಲ 2 ಭಾಗಗಳು ಮಾತ್ರ ಇದ್ದಾವೆ. ಒಂದು ವೃತ್ತದ ಒಳಗೆ ಇರುವಂತಹ ಭಾಗ, ಇನ್ನೊಂದು ವೃತ್ತದ ಹೊರಗೆ ಇರುವಂತಹ ಭಾಗ ಅಂತ ಹೇಳ್ಬೋದು. ಆದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಉತ್ತರ ತಪ್ಪಾಗುತ್ತೆ. ಯಾಕೆಂದ್ರೆ ಇಲ್ಲಿ 2 ಭಾಗಗಳಲ್ಲ, ಬದಲಿಗೆ ಒಟ್ಟು 3 ಭಾಗಗಳಿವೆ. ಒಂದು ಭಾಗ ವೃತ್ತದ ಒಳಗೆ ಇರುವಂತಹ ಭಾಗ, ಇದನ್ನ ನಾವು ವೃತ್ತದ ಆಂತರಿಕ ಭಾಗ ಅಂತ ಕೂಡ ಕರಿತೀವಿ. 2ನೇ ಭಾಗ ವೃತ್ತವೇ ಆಗಿದೆ. ಅವನು ಕೋಲಿನಿಂದ ರಚಿಸಿದಂತಹ ವೃತ್ತ ಏನಿದೆ, ಇದೂ ಕೂಡ ಚಿತ್ರದ ಒಂದು ಭಾಗವಾಗಿದೆ ಅಲ್ವಾ? ಅದೇ ರೀತಿ 3ನೇ ಭಾಗ ವೃತ್ತದ ಹೊರಭಾಗ, ಅಥವಾ ಇದನ್ನ ವೃತ್ತದ ಬಹಿರ್ಭಾಗ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ವೃತ್ತ ಮತ್ತೆ ಅದರ ಒಳಭಾಗ ಎರಡೂ ಕೂಡ ಒಟ್ಟಿಗೆ ಸೇರಿದ್ರೆ ನಮಗೆ ವೃತ್ತಾಕಾರದ ಪ್ರದೇಶ ಸಿಗುತ್ತೆ.